ಇದಾಗಿ 50 ವರ್ಷದಲ್ಲಿ ಸಾಕಷ್ಟು ಪಾತ್ರಗಳು ಮಾಡಿದ್ರಿ, ಮಾಡಿದ ಪಾತ್ರಗಳೆಲ್ಲ ಮಾದರಿಯಾಗಿ ನಿಂತಿದೆ. ಬಟ್ ಒಳಗಡೆ ಒಂದು ಕನಸಿರುತ್ತಲ್ಲ ಸರ್, ಈ ಥರದೊಂದು ಪಾತ್ರ ಮಾಡಬೇಕಿತ್ತು, ಮಾಡಬಹುದು ಅಂತ ಅಂದ್ಬಿಟ್ಟು ಯಾವುದಿದೆ ಸರ್ ಅದು ಇಲ್ಲಿ ತನಕ? ಅದು ಆ ರೀತಿ ಅಂತ ಅದು ಕೂಡ ಹಿಂದೆ ಭಿನ್ನ ಭಿನ್ನವಾದ ಕಥೆಗಳನ್ನು ಮಾಡುವಂಥ ಹಿನ್ನೆಲೆ ಇರ್ತಿತ್ತು. ಕೆಲವು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ ಅವ್ರ ಜೊತೆ ಇದ್ದ ಸಂಗಡಿಗರು, ಇನ್ನು ನಾಟಕ ರಂಗದಿಂದ ಬಂದಂಥವರು ಬಾಲಕೃಷ್ಣ ಅವರು, ಅಶ್ವಥ್ ಅವರು, ಆಮೇಲೆ ದಿನೇಶ್, ಮುಸುರಿ ಕೃಷ್ಣಮೂರ್ತಿ, ಲಿಸ್ಟ್ ನೋಡಿದರೆ ಒಂದು 50 ಜನ ಬರೀ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಬಂದು ಅಲ್ಲಿಂದ ಭಿನ್ನ ಭಿನ್ನವಾದ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಸಾಮಾಜಿಕ ಚಿತ್ರಗಳು, ಭಕ್ತಿ ಪ್ರಧಾನ ಚಿತ್ರಗಳು, ಕಾಮಿಡಿಗಳು, ಆ್ಯಕ್ಷನ್ ಚಿತ್ರ, ಹೀಗೆ. ಈಗ ಆ ಥರದ ವೈವಿಧ್ಯತೆ ಇಲ್ಲವೇ ಇಲ್ಲ. ನನ್ನ ಕಾಲದಲ್ಲೇ ಆ ವೈವಿಧ್ಯತೆಯನ್ನು ನಾವು ಕೊಡೋಕ್ಕೆ ಆಗಲಿಲ್ಲ. ಯಾಕಂದರೆ ಮಾಡೋ ನಿರ್ಮಾಪಕರು ಬೇಕು, ಆ ಥರದ ನಿರ್ದೇಶಕರು ಬೇಕು, ಅದು ಹೆಚ್ಚು ಸಮಯ ತಗೋತದೆ ಅಂಥ ಸಿನಿಮಾ ಮಾಡೋದು, ಪೌರಾಣಿಕ ಆಗಲಿ. ಆ ರೀತಿ ಆ ಕಾಲ ಬದಲಾಯಿತು, ಬದಲಾಗ್ತದೆ. ಈಗ ಇನ್ಸ್ಟಂಟ್ ಹಿಂದೆ 3-3.5 ಗಂಟೆ 3 ಗಂಟೆಗೆ ಅನ್ನಿಷ್ಟವಾಗಿ 2 ಇಂಟರ್ವಲ್ಲು ಕೊಡುವಂಥ ಒಂದು ಸಂದರ್ಭ ಇರ್ತಿತ್ತು. ನಾಟಕ ರಂಗದಲ್ಲೂ ಕೂಡ 3 ಅಂಕಿ ನಾಟಕಗಳು ಬರ್ತದೆ. ಫಸ್ಟ್ ಆ್ಯಕ್ಟ್ ಆದಮೇಲೆ ಇಂಟರ್ವಲ್ಲು, ಸೆಕೆಂಡ್ ಆ್ಯಕ್ಟ್ ಆದಮೇಲೆ ಮತ್ತೆ ಇಂಟರ್ವಲ್ಲು, ಥರ್ಡ್ ಆ್ಯಕ್ಟ್ ಅದೊಂದು 2 ಆ್ಯಕ್ಟ್ಸ್, ಒಂದೇ ಇಂಟರ್ವಲ್ಲು. ಈಗ ಇಂಟರ್ವಲ್ಲೇ ಇಲ್ಲದಂತೆ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು, ಅಥವಾ ಒಂದೇ ಇಂಟರ್ವಲ್, ಆ ರೀತಿ ಬಂತು. ಹೀಗೆ ಎಲ್ಲವೂ ಬದಲಾಗುವ ಕಾಲದಲ್ಲಿ ಜನ ಹೇಗೆ ಅದನ್ನು ತಗೋತಾರೆ ಅಂತ ಅನ್ನೋದು. ಆ್ಯಂಡ್ ನಾವೊಂದು ಸೂಕ್ಷ್ಮ ಗಮನಿಸಬೇಕು ಏನಂದರೆ, ಸಾಮಾನ್ಯವಾಗಿ ಜನರು ಚಿತ್ರಕ್ಕೆ ಹೋಗೋದು ಸುಮಾರು 15ರಿಂದ 25 ವಯಸ್ಸು. ಅದಾದಮೇಲೆ 25ರ ಹುಡುಗ ತರುಣನಾಗ್ತಾನೆ, ಮದುವೆ ಆಗಬೇಕು, ಸಂಸಾರ ಮಾಡಬೇಕು, ಅವನ ಮೇಲೆ ಜವಾಬ್ದಾರಿ ಇದೆ, ಅವನ ಚಿತ್ರಗಳನ್ನು ನೋಡೋದು ಕಡಿಮೆ ಆಗ್ತದೆ. ಸೊ ಚಿತ್ರರಂಗಕ್ಕೆ ಹೋಗೋ ಜನ 15ರಿಂದ 25 ವಯಸ್ಸು, ಅವರನ್ನು ಟಾರ್ಗೆಟ್ ಮಾಡಬೇಕು. ಅವರು ಬಂದರೂ ಸರಿ, ಅವರೇ ಬರಲಿಲ್ಲ ಅಂದರೆ ಆ ರೀತಿ. ಸೊ ಇದಕ್ಕೆಲ್ಲ ಇವೆಲ್ಲ ಟೈಮ್ ಟು ಟೈಮ್ ಎಲ್ಲ ಕಡೆ, ಇಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಆಗ್ತಾ ಬಂದಿದೆ, ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಬಂದಿದೆ. ಸೊ ಹಾಗಾಗಿ ಬಟ್ ನಿರಾಶಾಜನಕವಾಗಿ ಏನಿಲ್ಲ. ನಾವು ಹೊಂದ್ಕೊಂಡು ತಕ್ಕಂತೆ ಹೋಗಬೇಕು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ಅವ್ರದ್ದೇ ರಾಜ್ಕುಮಾರ್ ಅವ್ರದ್ದೇ ಹಾಡಿದೆಯಲ್ಲ ಹಾಗೆ. ಸೊ ಹಾಗೆ ಕುಣಿಲೇಬೇಕಾಗ್ತದೆ. ಸೊ ಅಲ್ಲಿಗೆ ಇದು ಬಂದು ನಿಂತಿದೆ. ಈ ಪ್ರಶಸ್ತಿಯನ್ನು ಕನ್ನಡಿಗರಿಗೆ ನಾನು ಅರ್ಪಿಸ್ತೀನಿ, ಸಂತೋಷದಿಂದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒನ್ ಸೆಕೆಂಡ್, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಅನಂತನಾಗರ್ ಮತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಶ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.